ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಸರ್ವ ತಮೋಪಹಂ ದೀಪೇನ ಸಾಧ್ಯತೆ ಸರ್ವಂ ಮಮ ಶತ್ರು ವಿನಾಶಾಯ. ಈಗ ನವರಾತ್ರಿ 9 ದಿನಗಳ ದೀಪೋತ್ಸವ, ದುರ್ಗಾದೇವಿಗಾಗಿ ಒಂದು ದೀಪೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ಇದರ ಒಂದು ದೀಪಗಳು, ನವರಾತ್ರಿಯ ದೀಪೋತ್ಸವ. ಈ ನವರಾತ್ರಿಯಲ್ಲಿ ನಾವು ಒಂದು ರಾಕ್ಷಸ ಗುಣವನ್ನು ಸಂಹರಿಸೋಕ್ಕೋಸ್ಕರ ದುರ್ಗಾದೇವಿ 9 ದಿನಗಳ ನವರಾತ್ರಿಯಲ್ಲಿ ಒಂದು ದೀಪಗಳನ್ನು, ಅಂದರೆ ಅಂಧಕಾರವನ್ನು ತೊಲಗಿಸಿ, ಅಂಧಕಾರದ ಮೌಢ್ಯತೆಯನ್ನು ತೊಲಗಿಸಿ ಅಲ್ಲಿ ದೈವತ್ವದ ಒಂದು ಅಂಶವನ್ನು ಪಸರಿಸೋದು, ಹರಡೋದು. ಈ ರೀತಿ ದೀಪೋತ್ಸವ ಕಾರ್ಯಕ್ರಮವನ್ನು ನಮ್ಮಲ್ಲಿ ಆಚರಣೆಯನ್ನು ಮಾಡ್ಕೊತ ಬರ್ತಾಯಿದ್ವಿ. ಈಗ ನವರಾತ್ರಿ ಹಬ್ಬವನ್ನು ಒಂದು ಶುಭ ಸಂಕೇತವಾಗಿ ಬರಮಾಡಿಕೊಳ್ಳೋಣ. ಎಲ್ಲರಿಗೂ नमस्कार. नमस्कार कर बाबा, नमस्कार सगळ्याला नमस्कार.